ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಟುಡೇ ಲೆಟ್ ಅಸ್ ಲರ್ನ್ 4th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಯೂನಿಟ್ ನಂಬರ್ 1 ಹೌಸ್ ಹೋಲ್ಡ್ ಆರ್ಟಿಕಲ್ಸ್. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂದರೆ ಗೃಹೋಪಯೋಗಿ ವಸ್ತುಗಳು. ಲಿಸನ್, ರಿಸೈಟ್ ಆ್ಯಂಡ್ ಎಂಜಾಯ್. ಟೀಚರ್ reads the poem. Listen with your book closed. Teacher recites or reads again. Now listen with your book open. ಇಲ್ಲಿ ಹೇಳ್ತಾ ಇದ್ದಾರೆ, ಟೀಚರ್ ಒಂದ್ಸರಿ ಓದಬೇಕಾದ್ರೆ ನಿಮ್ಮ ಬುಕ್ಕನ್ನು ಕ್ಲೋಸ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ಟೀಚರ್ ಓದಬೇಕಾದ್ರೆ ನೀವು ಓಪನ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ದ ಕ್ಲಾಕ್ ಆಫ್ ಲೈಫ್, ಗಡಿಯಾರದ ಜೀವನ. ಇದನ್ನು ಬರೆದವರು ರಾಬರ್ಟ್ H. ಸ್ಮಿತ್. ದ ಕ್ಲಾಕ್ ಆಫ್ ಲೈಫ್. ರಾಬರ್ಟ್ H. ಸ್ಮಿತ್ ಅವರು ನಮ್ಮ ಜೀವನವನ್ನು ಗಡಿಯಾರಕ್ಕೆ ಹೋಲಿಸಿ ಬರೆದಿದ್ದಾರೆ. ಲೆಟ್ ಅಸ್ ಲರ್ನ್ ದ ಕ್ಲಾಕ್ ಆಫ್ ಲೈಫ್. ದ ಕ್ಲಾಕ್ ಆಫ್ ಲೈಫ್ ಈಸ್ wound but once, and no man has the power to tell just when the hands will stop, at late or early hour. To lose one's wealth is sad indeed. To lose one's health is more. To lose one's soul is such a loss that no man can restore. Today only is our own. So live, love and toil with a will, for the clock may soon be still. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದ ಕ್ಲಾಕ್ ಆಫ್ ಲೈಫ್ ಈಸ್ wound but once. ಜೀವನ ಅನ್ನೋ ಒಂದು ಗಡಿಯಾರ ಒಂದ್ಸರಿ ಗಾಯ ಆದರೆ, ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್, ಯಾರಿಗೂ ಶಕ್ತಿ ಇಲ್ಲ, ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್, ಅದನ್ನು ಸ್ಟಾಪ್ ಮಾಡೋಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ. ಅಟ್ ಲೇಟ್ ಆರ್ ಅರ್ಲಿ ಆರ್, ಅದು ಬೇಗ ಆಗ್ಬೋದು ಅಥವಾ ನಿಧಾನ ಆಗ್ಬೋದು, ಇದನ್ನು ಸ್ಟಾಪ್ ಮಾಡೋಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ. ಇಲ್ಲಿ ಲೈಫ್ ಅಂದರೆ ಜೀವನ, wound ಅಂದರೆ ಗಾಯ ಆಗೋದು, ಪವರ್ ಅಂದರೆ ಶಕ್ತಿ. ನಮ್ಮ ಜೀವನವನ್ನು ಗಡಿಯಾರಕ್ಕೆ ಹೋಲಿಸಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನಮ್ಮ ಜೀವನ ಅನ್ನೋದು ಒಂದ್ಸರಿ ಗಾಯ ಆದರೆ ಅದನ್ನು ಮತ್ತೆ ಹ್ಯಾಸ್ ದ ಪವರ್, ನೋ ಮ್ಯಾನ್ ಹ್ಯಾಸ್ ದ ಪವರ್, ಯಾರಿಗೂ ಶಕ್ತಿ ಇಲ್ಲ ಸ್ಟಾಪ್ ಮಾಡೋಕ್ಕೆ. ಈಗ ನಾವು ಒಂದ್ಸರಿ ಇವತ್ತು ನಮ್ಮ ಜೀವನ ಮುಗೀತು ಅನ್ನೋದು ನಮಗೆ ಇವಾಗಲೇ ಗೊತ್ತಾಗ್ತಾ ಇರಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ ಅದನ್ನು ಸ್ಟಾಪ್ ಮಾಡೋಕ್ಕೆ. ಅದು ಬೇಗ ಆಗಿರ್ಬೋದು ಅಥವಾ ಲೇಟ್ ಆಗಿರ್ಬೋದು ಅಥವಾ ಬೇಗ ಆಗಿರ್ಬೋದು. ನಮ್ಮ ಜೀವನನ ಇವತ್ತೇ ನಾವು ಸಾಯ್ತೀವಿ ಅನ್ನೋದಕ್ಕೆ ಡಿಸೈಡ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಒಂದು ಗಡಿಯಾರದ ಥರ ಓಡ್ತಾ ಇರುತ್ತೆ. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಟು ಲೂಸ್ ಒನ್ಸ್ ವೆಲ್ತ್ ಅಂದರೆ, ವೆಲ್ತ್ ಅಂದರೆ ಐಶ್ವರ್ಯ, ಸಿರಿ ಸಂಪತ್ತು. ಅದನ್ನು ಒಂದ್ಸರಿ ನಾವು ಕಳ್ಕೊಂಡ್ರೆ ಈಸ್ ಸ್ಯಾಡ್ ಇಂಡೀಡ್, ನಮಗೆ ದುಃಖ ಆಗುತ್ತೆ. ಇಂಡೀಡ್ ಅಂದರೆ ವಾಸ್ತವ, ಅದು ವಾಸ್ತವ, ನಮಗೆ ದುಃಖ ಆಗುತ್ತೆ. ಹೌದಲ್ವಾ? ನಮ್ಮ ಸಿರಿ ಸಂಪತ್ತೆಲ್ಲ ಕಳ್ಕೊಂಡ್ರೆ ನಮಗೆ ದುಃಖ ಆಗುತ್ತಲ್ವಾ? ಖುಷಿ ಆಗುತ್ತಾ? ಇಲ್ಲ, ದುಃಖ ಆಗುತ್ತೆ. ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ನಮ್ಮ ಆರೋಗ್ಯ, ಹೆಲ್ತ್ ಅಂದರೆ ಆರೋಗ್ಯ, ನಮ್ಮ ಆರೋಗ್ಯನ ಒಂದ್ಸರಿ ಕಳ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ದುಃಖ ಆಗುತ್ತೆ. ಹೌದಲ್ವಾ? ನಮ್ಮ ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಆರೋಗ್ಯನೇ ಕಳ್ಕೊಂಡ್ರೆ ಅದಕ್ಕಿಂತ ನಮ್ಮ ಸಿರಿ ಸಂಪತ್ತನ್ನು ಕಳ್ಕೊಳ್ಳೋಕ್ಕಿಂತ ಹೆಚ್ಚಿನ ದುಃಖ ಆಗುತ್ತೆ. ಟು ಲೂಸ್ ಒನ್ ಸೋಲ್ ಇಸ್ ಸಚ್ ಅ ಲಾಸ್. ಅದಕ್ಕಿಂತ ಹೆಚ್ಚಾಗಿ ಸೋಲ್, SOUL, ಸೋಲ್ ಅಂದರೆ ಆತ್ಮ. ಒಂದು ಆತ್ಮನ ಕಳ್ಕೊಂಡ್ರೆ ಹೆಲ್ತ್ಗಿಂತನೂ ತುಂಬ ಲಾಸ್ ಅಂದರೆ ನಷ್ಟ ಆಗುತ್ತೆ. ಹೌದಲ್ವಾ? ನಮ್ಮ ಜೀವನದಲ್ಲಿ ಸಿರಿ ಸಂಪತ್ತು, ಐಶ್ವರ್ಯ ಕಲ್ತ್ಕೊಂಡ್ರೆ ನಾವು ಸಂಪಾದನೆ ಮಾಡ್ಕೋಬೋದು. ಆರೋಗ್ಯ ಒಂದ್ಸರಿ ಹೋದ್ರೂ ಕೂಡ ನಮಗೆ ಕಷ್ಟ ಆದ್ರೂ ಕೂಡ ನಾವು ಆರೋಗ್ಯನ ಭರಿಸ್ಕೋಬೋದು. ಆದರೆ ಒಂದು ಆತ್ಮ, ಒಂದು ಸೋಲನ್ನು ನಾವು ಕಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಷ್ಟು ತುಂಬಲಾಗದ ನಷ್ಟ ಆಗುತ್ತೆ. ದಟ್ ನೋ ಮ್ಯಾನ್ ಕ್ಯಾನ್ ರೀಸ್ಟೋರ್ ಅಂದರೆ ಪುನಃ ಕೊಡೋದು ಅಥವಾ ಮರಳಿ ಕೊಡೋದು. ದಟ್ ನೋ ಮ್ಯಾನ್ ಕ್ಯಾನ್ ರೀಸ್ಟೋರ್ ಅಂದರೆ ಯಾರು ಕೂಡ ನಮಗೆ ಅದನ್ನ ಪುನಃ ಕೊಡೋದಿಲ್ಲ. ಹೌದಲ್ವಾ? ಈಗ ನಮ್ಮ ರಿಲೇಟಿವ್ಸಲ್ಲೇ ಯಾರಾದರೂ ತೀರ್ಕೊಂಡಿದ್ರೆ ಯಾರಾದರೂ ವಾಪಸ್ ಕೊಡ್ತಾರೆ? ಅದನ್ನು ಯಾರೂ ವಾಪಸ್ ಕೊಡೋಕ್ಕಾಗಲ್ಲ, ಯಾರ ಕೈಯಿಂದಲೂ ಮರಳಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮಗೆ ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಒಂದ್ಸರಿ ಹೋದರೆ ಮತ್ತೆ ಅದನ್ನು ಮರಳಿ ವಾಪಸ್ ಕೊಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಟುಡೇ ಓನ್ಲಿ ಈಸ್ ಅವರ್ ಓನ್. ಇವತ್ತು ಮಾತ್ರ ನಮ್ಮದು. ಸೊ ಲೀವ್ ಲವ್. ಆದ್ದರಿಂದ
ಪ್ರೀತಿಯಿಂದ ಬಾಳಿ ಆ್ಯಂಡ್ ಟಾಯ್ಲ್ ವಿತ್ ಎ ವಿಲ್ ಅಂದರೆ ಶ್ರಮಪಟ್ಟು ಟಾಯ್ಲ್ TOIL ಅಂದರೆ ಟಾಯ್ಲ್ ಶ್ರಮಪಟ್ಟು ಕೆಲಸ ಮಾಡಿ. ಪ್ರೀತಿಯಿಂದ ಬಾಳಿ ಶ್ರಮಪಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ದ ಕ್ಲಾಕ್ ಮೈ ಸೂನ್ ಬಿ ಸ್ಟಿಲ್ ಗಡಿಯಾರ ಹಾಗೆ ತಿರುಗ್ತಾ ಇರುತ್ತೆ. ಇಲ್ಲಿ ರಾಬರ್ಟ್ H. ಸ್ಮಿತ್ ಅವರು ನಮ್ಮ ಜೀವನವನ್ನು ಗಡಿಯಾರಕ್ಕೆ ಹೋಲಿಸಿ ನಮ್ಮ ಗಡಿಯಾರ ಹೇಗೆ ತಿರುಗ್ತಾ ಇರುತ್ತೋ ಹಾಗೆ ನಮ್ಮ ಜೀವನವನ್ನು ಕೂಡ ತಿರುಗ್ತಾ ಇರುತ್ತೆ. ಅದನ್ನು ಯಾರ ಕೈಲಿಂದನೂ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಅದು ಬೇಗ ಮಾಡೋಕ್ಕೂ ಸಾಧ್ಯ ಇಲ್ಲ, ನಿಧಾನ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಥವಾ ಇವತ್ತೇ ಅದನ್ನು ಸ್ಟಾಪ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ಗಡಿಯಾರ ಇವತ್ತು ನಾವು ಸ್ಟಾಪ್ ಮಾಡ್ಕೋಬೋದು, ಆದರೆ ಪ್ರಪಂಚದಲ್ಲಿ ಗಡಿಯಾರ ತಿರುಗ್ತಾನೆ ಇರುತ್ತೆ. ಯಾರ ಕೈಲೂ ಸ್ಟಾಪ್ ಮಾಡ್ಕೊಳಕ್ಕಾಗಲ್ಲ. ಇವತ್ತು ಮಾತ್ರ ನಮ್ಮದು. ಅದೇ ಪ್ರೀತಿಯಿಂದ ಕೆಲಸ ಮಾಡಿ ಬದುಕಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇಲ್ಲಿ ನ್ಯೂ ವರ್ಡ್ಸ್ ಇದ್ದಾರೆ. ನಾನು ಆವಾಗಲೇ ಅಲ್ಲಿ ಪೊಯಮಲ್ಲೂ ಕೂಡ ಹೇಳಿದೆ ನ್ಯೂ ವರ್ಡ್ಸ್ ಯಾವುದು ಅಂತ. ಇಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ವಿಂಡ್ ಅದು ವರ್ಬ್. ವಿಂಡ್ ವರ್ಬ್ ಆಗಿ ಆಕ್ಟಿವೇಟ್ ಮಾಡುತ್ತೆ. ಮೇಕ್ ಎ ಕ್ಲಾಕ್ ವರ್ಕ್ ಬೈ ಟರ್ನಿಂಗ್ ಎ ಕೀ ಆರ್ ಹ್ಯಾಂಡಲ್. ಕ್ಲಾಕ್ನ ವರ್ಕ್ ಬೈ ಟರ್ನಿಂಗ್ ಎ ಕೀ ಆರ್ ಹ್ಯಾಂಡಲ್ ಅಂದರೆ ಕ್ಲಾಕ್ನ ಟರ್ನ್ ಮಾಡೋಕ್ಕೆ ಕೀ ಹ್ಯಾಂಡಲ್ನ ವಿಂಡ್ ಅಂತ ಕರೀತಾರೆ. ಟಾಯ್ಲ್. ಟಾಯ್ಲ್ ಅಂದರೆ ವರ್ಕ್ ಕೆಲಸ ಮಾಡೋದು. ರೀಸ್ಟೋರ್ ಅಂದರೆ ರಿಪೇರ್, ಬ್ರಿಂಗ್ ಬ್ಯಾಕ್ ಪುನಃ ಕೊಡೋದು, ಮರಳಿ ಕೊಡೋದು ಅಂತ ಅರ್ಥ. ನೆಕ್ಸ್ಟ್, ಟೀಚರ್ ವಿಲ್ ಸೇ ದಿಸ್ ವರ್ಡ್ಸ್, ಲಿಸನ್ ಆ್ಯಂಡ್ ರಿಪೀಟ್. ಟೀಚರ್ ಹೇಳಿದ್ಮೇಲೆ ನೀವು ಕೇಳಿಸ್ಕೊಂಡು ರಿಪೀಟ್ ಮಾಡಿ ಅಂತ. ಊಂಡ್ ಅದು ಒಂದೊಂದ್ಸರಿ ನೌನಾಗಿ ವರ್ಕ್ ಮಾಡುತ್ತೆ. ಊಂಡ್ ಒಂದೊಂದ್ಸರಿ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅರ್ಲಿ, ಮೋರ್, ಕ್ಲಾಕ್, ಪವರ್, ಲೂಸ್, ಓನ್, ಟಾಯ್ಲ್, ರಿಸ್ಟೋರ್. ಊಂಡ್, ಅರ್ಲಿ, ಮೋರ್, ಕ್ಲಾಕ್, ಪವರ್, ಲಾಸ್, ಓನ್, ಟಾಯ್ಲ್, ರಿಸ್ಟೋರ್. Read the following sentences. Say whether they are true or false by ticking yes or no. ಈ ಫಾಲೋಯಿಂಗ್ ಸೆಂಟೆನ್ಸ್ನ ಓದು, ಇಲ್ಲಿ ಟ್ರೂ ಆರ್ ಫಾಲ್ಸ್ನ ಟಿಕ್ ಮಾಡಿ ಅಂತ ಹೇಳ್ತಿದ್ದಾರೆ. ದೆನ್ ಗಿವ್ ಅ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್. ಒನ್ ಈಸ್ ಡನ್ ಫಾರ್ ಯು. ಇದಕ್ಕೆ ಶಾರ್ಟ್ ಆನ್ಸರ್ ಕೊಡಬೇಕು ನೀವು, ನಿಮಗೋಸ್ಕರ ಒಂದನ್ನು ಇಲ್ಲಿ ಮಾಡಲಾಗಿದೆ. ಫಸ್ಟ್ ಒನ್, ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಮನುಷ್ಯರಿಗೆ ಶಕ್ತಿ ಇದೆ ಗಡಿಯಾರದ ಜೀವನವನ್ನು ಸ್ಟಾಪ್ ಮಾಡೋಕ್ಕೆ. ಯಾರ್ದಾದ್ರೂ ಜೀವನನ ಸ್ಟಾಪ್ ಮಾಡೋಕ್ಕೆ ನಮಗೆ ಶಕ್ತಿ ಇದೆಯಾ? ಯಾರ್ದಾದ್ರೂ ಶಕ್ತಿ ಇದೆಯಾ? ಎಸ್, ಹಿ ಹ್ಯಾಸ್. ಹೌದು, ಇದೆ ಅಂತ ಹೇಳಿದ್ದಾರೆ. ನೋ, ಹಿ ಹ್ಯಾಸ್ ನಾಟ್. ಇಲ್ಲ, ಯಾರಿಗೂ ಇಲ್ಲ ಅಂತ. ಯಾವುದು ಟ್ರೂ ಆರ್ ಫಾಲ್ಸ್? ದಿಸ್ ಸೆಂಟೆನ್ಸ್ ಈಸ್ ಫಾಲ್ಸ್. ಅದಕ್ಕೆ ಇಲ್ಲಿ ಎಸ್ ಆರ್ ನೋ ಅಂತ ಕೊಟ್ಟಿದ್ದಾರೆ. ನೋಗೆ ನೀವು ಟಿಕ್ ಮಾಡಬೇಕು. ಯಾರಿಗೂ ಕೂಡ ಯಾರ ಜೀವನವನ್ನು ಸ್ಟಾಪ್ ಮಾಡೋಕ್ಕೆ ಪವರ್ ಇಲ್ಲ. ಸೆಕೆಂಡ್ ಒನ್, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಒಂದು ಸರಿ ಸಿರಿ ಸಂಪತ್ತು ಐಶ್ವರ್ಯನ ಕಳ್ಕೊಂಡ್ರೆ ದುಃಖ ಆಗುತ್ತೆ. ಹೌದಲ್ವಾ? ನಮ್ಮ ಸಿರಿ ಸಂಪತ್ತನ್ನು ಕಳ್ಕೊಂಡು ನಮ್ಗೆ ದುಃಖ ಆಗುತ್ತಾ, ಖುಷಿ ಆಗುತ್ತಾ? ದುಃಖ ಆಗುತ್ತೆ. ಎಸ್ ಇಟ್ ಈಸ್ ಅಂದರೆ ಹೌದು ದುಃಖ ಆಗುತ್ತೆ. ನೋ ಇಟ್ ಈಸ್ ನಾಟ್. ಇಲ್ಲ, ಆಗಲ್ಲ. ಇಲ್ಲಿ ಯಾವುದು ರೈಟ್ ಆನ್ಸರು? ಇದು ಎಸ್ ಇಟ್ ಈಸ್. ಎಸ್ ಅಂತ ಟಿಕ್ ಮಾಡಿ. ಥರ್ಡ್ ಒನ್, ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ನಾವು ನಮ್ಮ ಹೆಲ್ತ್ಗೆ ಮಹತ್ವ ಕೊಡಬೇಕು, ನಮ್ಮ ಹೆಲ್ತ್ ಕಡೆ ಮಹತ್ವ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ವಿ ಡೂ. ಹೌದು, ಕೊಡಬೇಕು. ನೋ ವಿ ಡೋಂಟ್. ಇಲ್ಲ, ಕೊಡಬಾರ್ದು. ಯಾವುದಿದ್ರಲ್ಲಿ? ನಮ್ಮ ಆರೋಗ್ಯಕ್ಕೆ ನಾವು ಮಹತ್ವ ಕೊಡಬೇಕೋ ಬೇಡವೋ? ಇಂಪಾರ್ಟೆನ್ಸ್ ಕೊಡಬೇಕೋ ಬೇಡವೋ? ಕೊಡಬೇಕು. ಎಸ್ ವಿ ಡೂ. ಇಲ್ಲಿ ಎಸ್ಗೆ ರೈಟ್ ಮಾರ್ಕ್ ಹಾಕಬೇಕು. ಫೋರ್ತ್ ಒನ್, ವಿ ಶುಡ್ ಲಿವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ಅ ವಿಲ್. ಎಸ್ ವಿ ಶುಡ್. ನೋ ವಿ ಶುಡ್ ನಾಟ್. ಇಲ್ಲಿ ನಾವು ಪ್ರೀತಿಯಿಂದ ಬದುಕಬೇಕು, ಹಾಗೆ ಶ್ರಮಪಟ್ಟು ಕೆಲಸ ಮಾಡಬೇಕು, ಮನಸ್ಸುಪಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ವಿ ಶುಡ್. ಹೌದು, ನಾವು ಮಾಡಬೇಕು. ಇಲ್ಲಿ ಎಸ್ಗೆ ಟಿಕ್ ಮಾಡಬೇಕು. ರೀಡ್, ಸ್ಪೀಕ್ ಆ್ಯಂಡ್ ರೈಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ಸ್. ಈ ಸ್ಟಾರ್ಸಲ್ಲಿರೋ ವರ್ಡ್ಸ್ನ ಚೂಸ್ ಮಾಡಿ ಈ ಬ್ಲ್ಯಾಂಕ್ಸ್ನ ಫಿಲ್ ಮಾಡಬೇಕು. ಫಸ್ಟ್ ಒನ್, ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್. ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ತಗೊಂಡು ನಾವು ಇಲ್ಲಿ ಫಿಲ್ ಮಾಡಬೇಕು.
ಅದಕ್ಕೆ ದ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ. ಲೇಟ್ ಆರ್ early. Losing wealth is dash, but losing health is sadder still. Losing wealth is dash, but losing health is sadder still. ಅಂದರೆ ವೆಲ್ತನ್ನ ಕಳ್ಕೊಂಡ್ರೆ ಏನಾಗುತ್ತೆ, ಆದರೆ ಹೆಲ್ತು ಅದಕ್ಕಿಂತ ಸ್ಯಾಡರ್ ಆಗಿರುತ್ತೆ. ಏನಾಗಿರುತ್ತೆ ಅಂದರೆ ಸ್ಯಾಡ್, SAD, ಸ್ಯಾಡ್. ಲೂಸಿಂಗ್ ವೆಲ್ತ್ ಇಸ್ ಸ್ಯಾಡ್, but losing health is sadder still. Third one, the loss of dash can't be restored. The loss of dash can't be restored. ನಾವು ಯಾವುದನ್ನ ಕಳ್ಕೊಂಡ್ರೆ ಅದನ್ನು ಪುನಃ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಟೈಮ್, TIME, ಟೈಮ್. ಅದನ್ನೆಲ್ಲವಲ್ಲ ಕವಿ ಹೇಳಿದ್ದು, ಅದನ್ನೇ ನಮ್ಮ ಜೀವನಕ್ಕೆ ಅವರು ಹೋಲಿಸಿ ಹೇಳಿರೋದು. ಸಮಯವನ್ನು ನಾವು ಕಳ್ಕೊಂಡ್ರೆ ಅದನ್ನು ರೀಸ್ಟೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. A picture of a house is given. Write the names of the household articles in the right column. ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂದರೆ ಗೃಹೋಪಯೋಗಿ ವಸ್ತುಗಳನ್ನ ಕೊಟ್ಟಿದ್ದಾರೆ. ನೀವು ಇದನ್ನು ರೈಟ್ ಕಾಲಮಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪಿಕ್ಚರ್ಸು. ಇದೇನೋ ಬೆಡ್ರೂಮ್ ಪಿಕ್ಚರು, ಚೇರು, ಸೋಫಾ ಲಿವಿಂಗ್ ರೂಮ್ದು, TV, ಟೆಲಿಫೋನು, ಡೈನಿಂಗ್ ಟೇಬಲ್, ಅಲಾರಾಮ್ ಕ್ಲಾಕ್, ಪಿಲ್ಲೋ, ಬೆಡ್, ಸ್ಟವ್, ಕುಕ್ಕರ್, ಕರ್ಟೈನ್ಸ್, ಗ್ಲಾಸ್, ಸ್ಪೂನ್, ಬಕೆಟ್, ಟ್ಯಾಪ್, ಶವರ್, ಬೌಲ್. ಇಷ್ಟು ಪಿಕ್ಚರ್ಸ್ನ ಕೊಟ್ಟಿದ್ದಾರೆ. ಇಲ್ಲೇ ಇದೆ ನೋಡಿ, ಚೇರ್, ಕರ್ಟನ್, ಬಕೆಟ್, ಟೆಲಿಫೋನ್, ಬೆಡ್, ಸ್ಪೂನ್, ಸ್ಟವ್, ಟ್ಯಾಪ್, ಡೈನಿಂಗ್ ಟೇಬಲ್, ಟೆಲಿವಿಷನ್, ಪಿಲ್ಲೋ, ಅಲಾರಾಮ್ ಕ್ಲಾಕ್, ಕುಕ್ಕರ್, ಗ್ಲಾಸ್, ಬೌಲ್, ಶವರ್, ಸೋಫಾ, ಟೇಬಲ್. ಇಷ್ಟನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಪಿಕ್ಚರ್ಸ್ನ ನೋಡಿಕೊಂಡು ಈ ವಸ್ತುಗಳು, ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಯಾವ್ಯಾವ ಕಾಲಮ್ಗೆ ಬರುತ್ತೆ ಅಂತ ನಾವು ಫಿಲಪ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾಲಮ್ಸು. ಲಿವಿಂಗ್ ರೂಮ್, ಕಿಚನ್, ಬೆಡ್ರೂಮ್, ಬಾತ್ರೂಮ್, ಡೈನಿಂಗ್ ಹಾಲ್. ಲಿವಿಂಗ್ ರೂಮ್ಗೆ ಯಾವುದ್ಯಾವ್ದು ಬರುತ್ತೆ, ಕಿಚನ್ ಯಾವುದ್ಯಾವ್ದು ಬರುತ್ತೆ, ಬೆಡ್ರೂಮ್ ಯಾವುದ್ಯಾವ್ದು ಬರುತ್ತೆ, ಬಾತ್ರೂಮ್ ಯಾವುದ್ಯಾವ್ದು ಬರುತ್ತೆ, ಡೈನಿಂಗ್ ಹಾಲ್ಗೆ ಯಾವುದ್ಯಾವ್ದು ಬರುತ್ತೆ ಅಂತ ನಾವಿಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿರೋದನ್ನ ನಾನಿಲ್ಲಿ ಫಿಲಪ್ ಮಾಡಿದ್ದೀನಿ. ಚೇರ್, ಸೋಫಾ, ಟೆಲಿಫೋನ್, ಟೆಲಿವಿಷನ್, ಟೇಬಲ್ ಇದೆಲ್ಲ ಲಿವಿಂಗ್ ರೂಮ್ಸ್ ಬರುತ್ತೆ. ಕಿಚನ್ಗೆ ಸ್ಪೂನ್ಸ್, ಸ್ಟವ್, ಕುಕ್ಕರ್, ಬೌಲ್ ಇದೆಲ್ಲ ಕಿಚನ್ಗೆ ಬರುತ್ತೆ. ಬೆಡ್ರೂಮ್, ಪಿಲ್ಲೋ, ಬೆಡ್, ಕರ್ಟನ್ಸ್, ಅಲಾರಾಮ್ ಕ್ಲಾಕ್ ಇದೆಲ್ಲ ಬೆಡ್ರೂಮ್. ಬಾತ್ರೂಮ್ಸಲ್ಲಿ ಶವರ್, ಬಕೆಟ್, ಟ್ಯಾಪ್ ಇದು ಬಾತ್ರೂಮಲ್ಲಿರುತ್ತೆ. ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್, ಗ್ಲಾಸ್ ಇದು ಡೈನಿಂಗ್ ಹಾಲಲ್ಲಿರುತ್ತೆ. ಕೆಲವೊಮ್ಮೆ ಗ್ಲಾಸ್ ಕೂಡ ಕಿಚನಲ್ಲಿ ಬರುತ್ತೆ. ನಾನಿಲ್ಲಿ ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಗ್ಲಾಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದೀನಿ. ಕೆಲವೊಮ್ಮೆ ಈ ಗ್ಲಾಸ್ ಕೂಡ ಕಿಚನ್ಗೆ ಬರ್ತಾ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಇನ್ ಬ್ರಾಕೆಟ್ಸ್. ಈ ಕ್ಲೂಸ್ನ ಯೂಸ್ ಮಾಡಿಕೊಂಡು, ಈ ಬ್ರಾಕೆಟಲ್ಲಿ ಏನು ಕ್ಲೂಸ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಈ ಬ್ಲ್ಯಾಂಕ್ಸ್ನ ಫಿಲಪ್ ಮಾಡಿ. ಕುಕ್ಕಿಂಗ್, ವಾಷಿಂಗ್, ಗ್ರೈಂಡಿಂಗ್, ಸ್ವೀಪಿಂಗ್, ಈಟಿಂಗ್. ಇಲ್ಲಿ ಆಬ್ಜೆಕ್ಟು, ಕ್ವೆಶನ್ನು, ಆನ್ಸರ್ ಅಂತ ಮೂರು ಕೊಟ್ಟಿದ್ದಾರೆ. ಆಬ್ಜೆಕ್ಟ್ಸ್, ಕ್ವೆಶನ್ಸ್, ಆನ್ಸರ್. ಒಂದು ನಮಗೋಸ್ಕರ ಮಾಡಿದ್ದಾರೆ. ಪ್ಲೇಟ್ ಇದು ಆಬ್ಜೆಕ್ಟು. ಕ್ವೆಶನ್ ಏನು, ವಾಟ್ಸ್ ಅ ಪ್ಲೇಟ್ ಫಾರ್ ಅಂದರೆ ಪ್ಲೇಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ವಾಟ್ಸ್ ಅ ಪ್ಲೇಟ್ ಫಾರ್. ಆನ್ಸರು ಇಟ್ಸ್ ಫಾರ್ ಈಟಿಂಗ್ ಇದು ಊಟ ಮಾಡೋಕ್ಕೆ. ಸೆಕೆಂಡ್ ಒನ್, ಬ್ರೂಮ್ ಆಬ್ಜೆಕ್ಟು ಬ್ರೂಮ್. ಕ್ವೆಶನ್ಸ್ನ ಮಾಡಬೇಕು. ವಾಟ್ಸ್ ಅ ಬ್ರೂಮ್ ಫಾರ್. ಬ್ರೂಮ್ ಅಂದರೆ ಕಸ ಗುಡಿಸೋದು, ಪೊರ್ಕೆ. ವಾಟ್ಸ್ ಅ ಬ್ರೂಮ್ ಫಾರ್. ಬ್ರೂಮ್ ಏನಕ್ಕೆ ಯೂಸ್ ಮಾಡ್ತೀವಿ. ಇಟ್ಸ್ ಫಾರ್ ಸ್ವೀಪಿಂಗ್. ಯಾಕೆಂದರೆ ಇದು ಸ್ವೀಪ್ ಅಂದರೆ ಕ್ಲೀನ್ ಮಾಡೋಕ್ಕೆ, ಕಸ ಗುಡಿಸೋಕೆ ಯೂಸ್ ಮಾಡ್ತೀವಿ, ಸ್ವೀಪಿಂಗ್. ಕುಕ್ಕರ್. ವಾಟ್ಸ್ ಅ ಕುಕ್ಕರ್ ಫಾರ್. ಇಟ್ಸ್ ಫಾರ್ ಕುಕ್ಕಿಂಗ್. ಮಿಕ್ಸರ್. ವಾಟ್ಸ್ ಅ ಮಿಕ್ಸರ್ ಫಾರ್. ಇಟ್ಸ್ ಫಾರ್ ಗ್ರೈಂಡಿಂಗ್. ವಾಶ್ ಬೇಸನ್. ವಾಟ್ಸ್ ಅ ವಾಶ್ ಬೇಸನ್ ಫಾರ್. ಇಟ್ಸ್ ಫಾರ್ ವಾಷಿಂಗ್. ಲಿಸನ್ ಆ್ಯಂಡ್ ಸೇ ಅಲೌಡ್. ಕೇಳಿಸ್ಕೊಳ್ಳಿ ಮತ್ತು ಜೋರಾಗಿ ಹೇಳಿ. ನೋಡಿ, ಇಲ್ಲಿ ಕೆಲವೊಂದು
ಶಾರ್ಟ್ ವೊವೆಲ್ಸ್, ಲಾಂಗ್ ವೊವೆಲ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಆ ಶಾರ್ಟ್ ವೊವೆಲ್ಸ್ ಮತ್ತು ಲಾಂಗ್ ವೊವೆಲ್ಸ್ನ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನು ಕೇಳಿಸ್ಕೋಬೇಕು ಮತ್ತು ನೀವು ಕೂಡ ಜೋರಾಗಿ ಹೇಳಬೇಕು. ಟೀಚರ್ ಸೇಸ್ ದಿಸ್ ವರ್ಡ್ಸ್ ಲೌಡ್. ರಿಪೀಟ್ ಆಫ್ಟರ್ ಹರ್ ಆರ್ ಹಿಮ್. ಫಿಲ್, ಫೀಲ್. ನೋಡಿ, ಶಾರ್ಟ್ ವೊವೆಲ್ಸ್ ಅಂದರೆ ಇದು ಸ್ವರಗಳು, ಅಂದರೆ ಒಂದು ಮಾತ್ರೆಯಲ್ಲಿ ಹೇಳುವಂಥದ್ದು, ಎರಡು ಮಾತ್ರೆಯಲ್ಲಿ ದೀರ್ಘವಾಗಿ ಬರುವುದು ಅಂತ ಇಲ್ಲಿರೋದು. ಫಿಲ್ ಶಾರ್ಟಾಗಿ ಹೇಳೋದು, ಫೀಲ್ ಲಾಂಗ್ ಆಗಿ ಹೇಳೋದು. ಹಾಗಾಗಿ ಫಿಲ್ ಅನ್ನೋದು ಶಾರ್ಟ್ ವೊವೆಲ್, ಫೀಲ್ ಅನ್ನೋದು ಲಾಂಗ್ ವೊವೆಲ್. ಹಾಗಾಗಿ ಇಲ್ಲಿ ಎರಡನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಫಿಲ್, ಫೀಲ್, ಡಿಪ್, ಡೀಪ್, ಪುಲ್, ಪೂಲ್, ಸ್ಲಿಪ್, ಸ್ಲೀಪ್, ಬಿಟ್, ಬೀಟ್, ಶಿಪ್, ಶೀಪ್, ಫಿಟ್, ಫೀಟ್, ವಿಲ್, ವೀಲ್, ಫುಲ್, ಫೂಲ್. ಇದನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ನಾವು ಕಂಡು ಹಿಡ್ಕೋಬೇಕು. ಆಮೇಲೆ ಇಲ್ಲಿ ಯಾವುದ್ಯಾವುದು ಸೆಲೆಕ್ಟ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ ಕೆಲವೊಂದು ನೋಡಿ, ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ಸೇ ದೇರ್ ನೇಮ್ಸ್ ಅಲೌಡ್. ಈ ಪಿಕ್ಚರ್ಸ್ನ ನಾವು ಐಡೆಂಟಿಫೈ ಮಾಡಬೇಕು ಮತ್ತು ಅದರದ್ದು ನೇಮ್ನ ಜೋರಾಗಿ ಹೇಳಿ ಅಂತ ಹೇಳ್ತಿದ್ದಾರೆ. ಇದ್ಯಾವ ಪಿಕ್ಚರ್? ಡೋರ್, ಟಬ್, ಸ್ಪೂನ್ಸ್, ಸೀಲಿಂಗ್ ಫ್ಯಾನ್, ಫ್ಯಾನ್, ಬೆಡ್, ಹೆಡ್ ಪಿನ್, ಸ್ಟೂಲ್, ಗೋಟ್. ನೋಡಿ, ಇಷ್ಟು ಪಿಕ್ಚರ್ಸ್ ಇದೆ ಇಲ್ಲಿ. ಇಲ್ಲೊಂದು ಸ್ವಲ್ಪ ಇದೆ. ಬೆಡ್ರೂಮ್, ಬೆಡ್ರೂಮ್, ಟ್ರೀ, ಬ್ರೂಮ್, ಶೂಸ್. ನೋಡಿ, ಈ ಪಿಕ್ಚರ್ಸ್ ಎಲ್ಲ ನೋಡ್ಕೊಂಡು ಈಗ ನಾವು ಕೆಲವೊಂದು ನೇಮ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ನಾವು ಐಡೆಂಟಿಫೈ ದ ವರ್ಡ್ಸ್ ವಿತ್ ಶಾರ್ಟ್ ವೊವೆಲ್ ಆ್ಯಂಡ್ ವರ್ಡ್ಸ್ ವಿತ್ ಲಾಂಗ್ ವೊವೆಲ್ ಆ್ಯಂಡ್ ಪುಟ್ ದೆಮ್ ಇನ್ ದ 2 ಬಾಕ್ಸಸ್ ಪ್ರೊವೈಡೆಡ್. ನೋಡಿ, ಇಲ್ಲಿಂದ ನಾವು ಪಿಕ್ಚರ್ಸ್ನ ಐಡೆಂಟಿಫೈ ಮಾಡ್ಕೊಂಡ್ವಿ. ಅಲ್ಲಿ ಕೆಲವೊಂದು ವರ್ಡ್ಸ್ನ ಹೇಳಿದ್ವಲ್ಲ, ಅದನ್ನೆಲ್ಲ ನಾವು ಇಲ್ಲಿ ಶಾರ್ಟ್ ವೊವೆಲ್ ಆಗಿ ಮತ್ತು ಲಾಂಗ್ ವೊವೆಲ್ ಆಗಿ ಬರಿಬೇಕು. ಎಕ್ಸಾಂಪಲ್, ಬೆಡ್ ಇದು ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್ಲು ಸ್ಟೂಲ್ ಇದು. ಇಲ್ಲಿ ಶೂಸ್ ಅನ್ನೋದು ಶಾರ್ಟ್, ಫ್ಯಾನ್, ಟಬ್, ಪಿನ್ ಅನ್ನೋದು ಶಾರ್ಟ್ ವೊವೆಲ್, ರೂಮ್, ಬ್ರೂಮ್, ಟ್ರೀ ಅನ್ನೋದು ಲಾಂಗ್ ವೊವೆಲ್. ಯಾವುದು ದೀರ್ಘವಾಗಿ ಎಳಿತೀವಿ ಅದು ಲಾಂಗ್ ವೊವೆಲು, ಶಾರ್ಟಾಗಿ ಹೇಳುವಂಥದ್ದು ಶಾರ್ಟ್ ವೊವೆಲ್. ನೆಕ್ಸ್ಟ್, ಪಿಕ್ ಔಟ್ ಸೂಟಬಲ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಬ್ರಾಕೆಟ್ಸಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಬ್ರಾಕೆಟ್ಸಲ್ಲಿ ಇರುವಂಥ ವರ್ಡ್ನ ನಾವು ತಗೊಂಡು ಈ ಬ್ಲ್ಯಾಂಕ್ಸ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನ ಫಿಲ್ ಮಾಡಬೇಕು. ಫಸ್ಟ್ ಒನ್, ಮದರ್ ವಾರ್ನ್ ಶ್ಯಾಮ್ ನಾಟ್ ಟು ಡ್ಯಾಶ್ ಆನ್ ದ ಡ್ರೈವರ್. ಮದರ್ ವಾರ್ನ್ ಶ್ಯಾಮ್ ನಾಟ್ ಟು ಸಿಟ್ ಆನ್ ದ ಡ್ರೈವರ್ಸ್ ಸೀಟ್. ನೋಡಿ, ಸಿಟ್, ಸೀಟ್, ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್. ಸೆಕೆಂಡ್ ಒನ್, I saw a huge ship with a flock of sheep. I saw a huge ship with a flock of sheep. Ship, sheep. ಇಲ್ಲಿ ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್. ಥರ್ಡ್ ಒನ್, a fool feels that this world is full of fools. ಒಬ್ಬ ಮೂರ್ಖ ಫೀಲ್ ಮಾಡ್ತಾನಂತೆ ಈ ಪ್ರಪಂಚ ತುಂಬ ಫೂಲ್ಸ್ ಇದ್ದಾರೆ ಅಂತ. ಮೂರ್ಖನ ಹಾಗೆ ಥಿಂಕ್ ಮಾಡ್ತಿದ್ದಾನೆ. ಈ ಮೂರ್ಖ ಪ್ರಪಂಚ ತುಂಬ ಎಲ್ಲ ಫೂಲ್ಸೇ, ಮೂರ್ಖರಿದ್ದಾರೆ ಅಂತಲೇ ಥಿಂಕ್ ಮಾಡ್ತಿದ್ದಾನೆ. ಅ ಫೂಲ್ ಫೀಲ್ಸ್ ದಟ್ ದಿಸ್ ವರ್ಲ್ಡ್ ಈಸ್ ಫುಲ್ ಆಫ್ ಫೂಲ್ಸ್. ಫೂಲ್. ಫೋರ್ತ್ ಒನ್, ಗ್ರ್ಯಾಂಡ್ ಮಾ ಬ್ರೋಕ್ ಹರ್ ಹಿಪ್ ವೆನ್ ಶಿ ಫೆಲ್ ಡೌನ್ ಆನ್ ದ ಹೀಪ್ ಆಫ್ ಸ್ಟೋನ್ಸ್. ಹಿಪ್, ಹೀಪ್. ಇಲ್ಲಿ ನೋಡಿ, ಶಿಪ್, ಶೀಪ್. ಫ್ಲಾಂಕ್ ಅಂದರೆ ಕುರಿಗಳ ಗುಂಪು. ಫ್ಲಾಂಕ್ ಅಂತಂದರೆ ಏನಂತ ಹೇಳ್ತೀವಿ ಅಂದರೆ ಕುರಿಗಳ ಗುಂಪಿಗೆ ಫ್ಲಾಂಕ್ ಅಂತ ಕರಿತೀವಿ. ಫ್ಲಾಂಕ್. ಇಲ್ಲಿ ನೋಡಿ, ಹೀಪ್, ಕಲ್ಲುಗಳ ರಾಶಿಗೆ ಹೀಪ್ ಅಂತ ಕರಿತೀವಿ. ಗ್ರ್ಯಾಂಡ್ ಮಾ ಬ್ರೋಕ್ಸ್ ಹರ್ ಹಿಪ್. ಗ್ರ್ಯಾಂಡ್ ಮಾ ಅವ್ರ ಸೊಂಟನ ಮುರ್ಕೊಂಡ್ರಂತೆ. ವೆನ್ ಶಿ ಫೆಲ್ ಡೌನ್ ಆನ್ ದ ಹೀಪ್ ಆಫ್ ಸ್ಟೋನ್ಸ್. ಕಲ್ಲುಗಳ ರಾಶಿ ಮೇಲೆ ಬಿದ್ದು
ಅವರು ಅವ್ರ ಸೊಂಟನ ಮುರ್ಕೊಂಡ್ರಂತೆ. ಅದಕ್ಕೆ ಹಿಪ್ಸ್ ಹೀಪ್. ಫಿಫ್ತ್ ಒನ್, ಬೈ ಶೂಸ್ ದಟ್ ಫಿಟ್ ಯುವರ್ ಫೀಟ್. ಫಿಫ್ತ್ ಒನ್, ಬೈ ಶೂಸ್ ದಟ್ ಫಿಟ್ ಯುವರ್ ಫೀಟ್. ಶೂಸ್ನ ನಮ್ಮ ಕಾಲುಗಳಿಗೆ ಫಿಟ್ ಆಗೋಕ್ಕೆ ತಗೊಬರ್ಬೇಕು. ಫಿಟ್ ಫೀಟ್. Now say aloud the sentence given above. ಈ ಮೇಲೆ ಕೊಟ್ಟಿರೋ ಸೆಂಟೆನ್ಸ್ನ ಜೋರಾಗಿ ಹೇಳಿ. ಫಸ್ಟ್ ಒನ್, ಮದರ್ ವಾರ್ನ್ ಶ್ಯಾಮ್ ನಾಟ್ ಟು ಸಿಟ್ ಆನ್ ದ ಡ್ರೈವರ್ ಸೀಟ್. ಐ ಸಾ ಎ ಹ್ಯೂಜ್ ಶಿಪ್ ವಿತ್ ಎ ಫ್ಲಾಂಕ್ ಆಫ್ ಶೀಪ್ sailing to Sri Lanka. A fool feels that this world is full of fools. Grandma broke her hips when she fell down on the heap of stones. Buy shoes that fit your feet. Next, sing and enjoy. ಹಾಡಿ ಖುಷಿ ಪಡಿ. ರೈಮ್ಸ್, ಇಲ್ಲೊಂದು ರೈಮ್ಸ್ ಇದೆ ಮಕ್ಕಳೇ, ಇದನ್ನು ಹಾಡಿ ಖುಷಿ ಪಡಿ. Listen to the teacher singing the rhyme and repeat after him, her. Cup and saucer, ready for tea, ready for tea. How many children, how many children? 1, 2, 3, 1, 2, 3. Bed and pillow, ready for sleep, ready for sleep. How many children, how many children? 4, 5, 6, 4, 5, 6. Chair and table, ready for work, ready for work. How many children, how many children? 7, 8, 9, 7, 8, 9. ಈ ರೈಮ್ಸ್ ತುಂಬ ಚೆನ್ನಾಗಿದೆ ಮಕ್ಕಳೇ. 1, 2, 3 ಕಲಿಯೋಕ್ಕೆ. ಮತ್ತು ಕಪ್ ಆ್ಯಂಡ್ ಸಜರು, ಕಪ್ ಆ್ಯಂಡ್ ಸಾಸರ್, ಗೃಹೋಪಯೋಗಿ ವಸ್ತುಗಳು, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ನ ನಾವು ಕಲಿಯೋಕ್ಕೆ ಇದು ರೈಮ್ಸ್ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಕಲಿತ್ಕೊಂಡು ನಿಮ್ಮ ಅಸೆಂಬ್ಲಿ ಆ್ಯಕ್ಟಿವಿಟೀಸಲ್ಲಿ ಹೇಳಿ. ಹಿಯರ್ ಈಸ್ ಅನದರ್ ರೈಮ್. ಫಸ್ಟ್ ರೀಡ್ ಇಟ್ ಸೈಲೆಂಟ್ಲಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪಿಕ್ಚರ್ಸ್ ವಿತ್ ದೇರ್ ನೇಮ್ಸ್ ಆಸ್ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಇನ್ನೊಂದು ರೈಮ್ ಇದೆ, ಇದನ್ನು ನೀವು ಫಸ್ಟ್ ಸೈಲೆಂಟಾಗಿ ಓದಿಕೊಂಡು ನೆಕ್ಸ್ಟು ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ರೈಮ್ಸ್ನ ಫಿಲಪ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ರೈಮಿಂಗ್ ವರ್ಡ್ಸ್ನ ಫಿಲಪ್ ಮಾಡೋದು. ರೈಮಿಂಗ್ ವರ್ಡ್ಸ್ನ ನೀವು ಹಾಕಬೇಕಿಲ್ಲ. ನೋಡಿ, ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಬ್ರಿಡ್ಜ್. ಇದು ಒಂದು ವರ್ಡ್ ಅಂತೆ, ಇದು ರೈಮ್ಸ್ ವಿತ್ ಬ್ರಿಡ್ಜ್. ಬ್ರಿಡ್ಜ್ಗೆ ಒಂದು ರೈಮಿಂಗ್ ವರ್ಡ್. ಐ ಆಮ್ ವೆರಿ ಕೋಲ್ಡ್ ಬಿಕಾಸ್ ಐ ಆಮ್ ಅ ಫ್ರಿಡ್ಜ್. ನಾನು ತುಂಬ ತಣ್ಣಗಿದ್ದಾನೆ, ನಾನು ಫ್ರಿಡ್ಜ್. ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಅಪ್. ಇದು ಒಂದು ಪದ, ರೈಮ್ಸ್ ವಿತ್ ಅಪ್. ಅಪ್ಗೆ ರೈಮ್ಸ್. ಯು ಕ್ಯಾನ್ ಪೋರ್ ಇಂಟು ಮೀ ಆ್ಯಂಡ್ ಡ್ರಿಂಕ್, ಐ ಆಮ್ ಎ ಕಪ್. ನನಗೆ ನೀವು ಹಾಕೋತೀರಾ ಮತ್ತು ಕುಡಿತೀರಾ, ನಾನು ಕಪ್. ಐ ಆಮ್ ಗುಡ್ ಫಾರ್ ಜರ್ನಿ ವೆನ್ ಯು ಆರ್ ಗೋಯಿಂಗ್ ಫಾರ್. ನೀವು ದೂರ ಹೋಗೋಕ್ಕೆ, ಜರ್ನಿ ಮಾಡೋಕ್ಕೆ ನಾನು ಒಳ್ಳೆಯವನು. ಐ ನೀಡ್ ಲಾಟ್ಸ್ ಆಫ್ ಪೆಟ್ರೋಲ್ ಬಿಕಾಸ್ ಐ ಆಮ್ ಅ ಕಾರ್. ಫಾರ್ ಕಾರ್. ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಸ್ಪೂನ್. ಸ್ಪೂನ್ಗೆ ರೈಮ್ ವರ್ಡ್ ಅಂತೆ. ಅದ್ಯಾವುದು? ಐ ಶೈನ್ ಅಟ್ ನೈಟ್ ಬಿಕಾಸ್, ನಾನು ರಾತ್ರಿ ಟೈಮಲ್ಲಿ ಶೈನ್ ಅಂದರೆ ಹೊಳಿತಿರ್ತೀನಿ, ಬಿಕಾಸ್ ಐ ಆಮ್ ಅ ಮೂನ್. ಸ್ಪೂನ್, ಮೂನ್. ದಿಸ್ ಈಸ್ ಅ ವರ್ಡ್ ವಿಚ್ ರೈಮ್ಸ್ ವಿತ್ ಬೇಕ್. ಬೇಕ್ಗೆ ಇದು ರೈಮಿಂಗ್ ವರ್ಡ್ಸ್ ಅಂತೆ. ಐ ಆಮ್ ಟೇಸ್ಟಿ ಟು ಈಟ್ ಬಿಕಾಸ್, ನಾನು ತುಂಬ ಟೇಸ್ಟಿಯಾಗಿರ್ತೀನಿ ತಿನ್ನೋಕ್ಕೆ, ಬಿಕಾಸ್ ಐ ಆಮ್ ಅ ಕೇಕ್. ಬೇಕ್, ಕೇಕ್. ಐ ಆಮ್ ಅ ಸರ್ಕಲ್, ಐ ಬ್ರೈಟ್ ಶೈನಿ ಥಿಂಗ್. ನಾನು ಒಂದು ವೃತ್ತಾಕಾರದಲ್ಲಿದ್ದೀನಿ, ನಾನು ಶೈನಿ ಹೊಳಿತಾ ಇರ್ತೀನಿ, ಬ್ರೈಟಾಗಿ ಹೊಳಿತಾ ಇರ್ತೀನಿ. ಇಟ್ಸ್ ಆನ್ ಮೈ 4th ಫಿಂಗರ್. ಇದು ನನ್ನ 4ನೇ ಬೆರಳಲ್ಲಿರುತ್ತೆ. ಆ್ಯಂಡ್ ಐ ಆಮ್ ಅ, ಹಾಗಾದರೆ ನಾನು ರಿಂಗ್. ಥಿಂಗ್, ರಿಂಗ್. ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಇಲ್ಲಿ ರೈಮಿಂಗ್ ವರ್ಡ್ಸ್ನ ಬರಿಬೇಕು. ಬ್ರಿಡ್ಜ್, ಫ್ರಿಡ್ಜ್. ಅಪ್, ಕಪ್. ಫಾರ್, ಕಾರ್. ಸ್ಪೂನ್, ಮೂನ್. ಬೇಕ್, ಕೇಕ್. ಥಿಂಗ್, ರಿಂಗ್.
ಇಲ್ಲೇ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಮಕ್ಕಳೇ. ಪಿಕ್ಚರ್ಸ್ನ ನೋಡಿಕೊಂಡು ನಾವಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಇದೆಲ್ಲ ರೈಮಿಂಗ್ ವರ್ಡ್ಸ್, ಪ್ರಾಸ ಪದಗಳು. ನೆಕ್ಸ್ಟ್, ಫಿಲ್ ಇನ್ ದ ಬಾಕ್ಸಸ್. ಪಿಕ್ಚರ್ಸ್ ಆರ್ ಗಿವನ್ ಆಸ್ ಕ್ಲೂಸ್. ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಕ್ಲೂ, ನಿಮಗೆ ಕ್ಲೂಗೋಸ್ಕರ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಈ ಬಾಕ್ಸಸ್ನ ಫಿಲಪ್ ಮಾಡಬೇಕು ಮಕ್ಕಳೇ. ನೋಡಿ, ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. ಮೊದಲನೇ ನಮಗೋಸ್ಕರ ಮಾಡಿದ್ದಾರೆ. ಇದು ಯಾವ ಪಿಕ್ಚರು? ಟೂತ್ ಬ್ರಷ್. ಇಲ್ಲಿ ಬರೆದಿದ್ದಾರೆ ಅವರೇ, ಟೂತ್ ಬ್ರಷ್. ಸೆಕೆಂಡ್ ಒನ್ ನೇಲ್ ಕಟ್ಟರ್, ನೇಲ್ ಕಟ್ಟರ್. ಥರ್ಡ್ ಒನ್ ಟೂತ್ ಪೇಸ್ಟ್, ಟೂತ್ ಪೇಸ್ಟ್. ಫೋರ್ತ್ ಒನ್ ವಾಟರ್, ವಾಟರ್. ಫಿಫ್ತ್ ಒನ್ ಟವಲ್, ಟವಲ್. ಸಿಕ್ಸ್ತ್ ಒನ್ soap, soap. Seventh one comb, comb. Eighth one oil, oil. ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ನೋಡ್ತಾ ಇರಿ, ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಮಕ್ಕಳೇ. ಬಾಯ್, ಸಿ ಯು, ಥ್ಯಾಂಕ್ ಯು.